ಬಸ್ ನಲ್ಲಿ ಪ್ರಯಾಣ ಅದನ್ನು ಈಡೇರಿಸಿದ್ವಿ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ವಿದ್ಯುತ್ ಶಕ್ತಿ ಉತ್ಪನ್ನ ಸಹ ಕೊಡುವಂತದ್ದು ಅದನ್ನು ಈಡೇರಿಸಿದ್ವಿ. ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿಯನ್ನು ಕೊಡುವಂತದ್ದು ಅದನ್ನು ನಾವು ಈಡೇರಿಸಿದ್ವಿ. ಇವತ್ತು ಅದರಲ್ಲಿ ಪ್ರಮುಖವಾದಂತ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತೊಂದು ದಿವಸ ಪ್ರತಿ ಕುಟುಂಬಕ್ಕೆ ಆ ಮುಖ್ಯಸ್ಥ ತಾಯಿ ಸಹೋದರಿಗೆ 2,000 ರೂಪಾಯಿ ಕೊಡುವಂತ ಯೋಜನೆ ಇವತ್ತು ನಾವು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಯುವ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಎಐಸಿಸಿಯ ಮಾಜಿ ಅಧ್ಯಕ್ಷರು ಸಂಸದರು ಅವರ ಒಂದು ಅತಿಥಿ ಸ್ಥಾನದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಂತ ಡಿಕೆ ಶಿವಕುಮಾರ್ ಅವರು ಮತ್ತು ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನೇತೃತ್ವದಲ್ಲಿ ಇವತ್ತು ದಿವಸ ನಾವು ಇದನ್ನ ಮೈಸೂರಿನಲ್ಲಿ ಈ ಯೋಜನೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರು 1,24,00,000 ಕುಟುಂಬಗಳಲ್ಲಿ 1,10,00,000 ಕುಟುಂಬಗಳಿಗೆ 1,40,00,000 ಕುಟುಂಬಗಳಲ್ಲಿ 25,00,000 ಕುಟುಂಬಗಳಲ್ಲಿ 1,10,00,000 ಕುಟುಂಬಗಳಿಗೆ ನಾವು ನೇರವಾಗಿ ಇವತ್ತು 2,000 ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತದ್ದನ್ನು ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು 83%. ನಾನು ಈಗಾಗಲೇ ಹೇಳಿದ್ದೀನಿ ತಮಗೆ ಸುಮಾರು 103 ಕೋಟಿ ರೂಪಾಯಿ ಅಷ್ಟು ಉತ್ತರಿಸೋದು ಆಗ್ತದೆ. ಆ ಎಲ್ಲಾ ಕುಟುಂಬಗಳಿಗೆ ಇವತ್ತು ನಾವು ಈ ಟ್ರಾನ್ಸ್ಫರ್ ಎಲ್ಲ ರಿಜಿಸ್ಟರ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಇದನ್ನ 2,000 ರೂಪಾಯಿ ಕೊಡುವಂತದನ್ನು ಮಾಡ್ತಿದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ. ಹಿಂದೆ ಟೀಕೆ ಮಾಡ್ತಾ ಇದ್ರು ನರೇಂದ್ರ ಮೋದಿ ಅವರು ಒಳಗೊಂಡು ಎಲ್ಲರ ಚುನಾವಣೆ ಪತ್ರದಲ್ಲಿ ಮತ್ತು ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋದಾಗ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕೆ ಮಾಡ್ತಿದ್ರು. ಇವೆಲ್ಲವೂ ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ಜನರನ್ನ ಮರಳು ಮಾಡಾಕಿದೆ, ಇದು ಆಗೋದೇ ಇಲ್ಲ ಅಂತೇಳಿ ಕೂಡ ನರೇಂದ್ರ ಮೋದಿ ಅವರು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಗಮನಿಸಿದ್ದೇವೆ. ಆ 100 ದಿನ ಇವತ್ತು ದಿವಸ ನಮ್ಮ ಸರ್ಕಾರ 100 ದಿನಗಳ ಒಂದು ಸಂಭ್ರಮದ ಆಚರಣೆಯಲ್ಲಿದ್ದು ಆ 100 ದಿನದಲ್ಲಿ ಇವತ್ತು ದಿವಸ ನಾವು 4 ಗ್ಯಾರಂಟಿಗಳನ್ನು ಮಾಡಿ ತೋರಿಸುವ ಮೂಲಕ ಇವು ಎಲ್ಲರಿಗೂ ಪ್ರಧಾನಮಂತ್ರಿಗಳು ಹಿಡ್ಕೊಂಡು ಎಲ್ಲರಿಗೂ ಬಿಜೆಪಿಯವರಿಗೆ ವಿರೋಧ ಪಕ್ಷದವರಿಗೆ ನಾವು ಉತ್ತರವನ್ನ ಕೊಟ್ಟಿದ್ದೇವೆ. ಅದಕ್ಕೆ ನಾವು ನುಡಿದಂತೆ ನಡೆದಿದ್ದೇವೆ. ಇವತ್ತು ಇವರ ಹಾಗೆ ನಾವು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಕಪ್ಪು ಹಣ ತಂದು 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ, ರೈತರ ಆದಾಯ ದುಗಡಿ ಮಾಡ್ತೀವಿ ಅಂತೇಳಿ 9 ವರ್ಷಗಳ ಕಾಲ ಸುಳ್ಳು ಹೇಳುವಂತ ಕೆಲಸ ಇವತ್ತು ದಿವಸ ನಮ್ಮ ಸರ್ಕಾರ ಮಾಡಿಲ್ಲ. 100 ದಿನಗಳಲ್ಲಿ ಇವತ್ತು ದಿವಸ ಮಾಡಿ ತೋರಿಸುವಂತ ಕೆಲಸ ಮಾಡಿದ್ದೀವಿ. 9 ವರ್ಷ ಆದ್ರೆ ನೂತನ 2014ರಲ್ಲಿ ಇವ್ರು ಕೊಟ್ಟಂತ ಭರವಸೆ ಯಾವ ಕೂಡ ಇವತ್ತು ದಿವಸ ಈಡೇರಿಸಿಲ್ಲ. ಇವತ್ತು ದಿವಸ ಎಸ್ ಯಾಕಂದ್ರೆ ಅವ್ರದ್ದು ಕರಾಳ ದಿನ ಅವ್ರು 9 ವರ್ಷದ ಅದಾವ ಹೇಳಿದ್ನಲ್ಲ ನಿಮ್ಗೆ 9 ವರ್ಷ ಕರಾಳ ದಿನಗಳನ್ನ ಕಳೆದಿದ್ದೀವಿ ನಾವು. ಅದೇ ಇವತ್ತು ನೋಡಿದಾರಲ್ಲ ಇದೆಲ್ಲ ಬಹುಶಃ ನಮ್ಮ ಗೃಹಲಕ್ಷ್ಮಿಗೆ ಹಂಚಿ ಇವತ್ತು 200 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೆಂಗೆ ಇದು ಆಯ್ತು, ನಾಳೆ ಈ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ರಾಷ್ಟ್ರಾದ್ಯಂತ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ರಾಷ್ಟ್ರಾದ್ಯಂತ ಮಾಡ್ತಾರೆ. ನಾಳೆ ಚುನಾವಣೆಗಳು ಬರ್ತವೆ, ಅನೇಕ ರಾಜ್ಯಗಳ ಚುನಾವಣೆ ಬರ್ತವೆ ಮತ್ತು ಲೋಕಸಭಾ ಚುನಾವಣೆ ಬರ್ತದೆ. ನಮಗೆ ಹೆದರಿ ಇವತ್ತು ದಿವಸ ಅವರು 200 ರೂಪಾಯಿ ಕಡಿಮೆ ಮಾಡಿದ್ದಾರೆ.